ತನ್ನದೇ ಸರ್ಕಾರಕ್ಕೆ ಕಾಂಗ್ರೆಸ್ನ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಬಹಿರಂಗ ಸವಾಲು ಹಾಕಿದ್ದಾರೆ. ತಾಕತ್ತಿದ್ದರೆ ಮದ್ಯ ಬಂದ್ ಮಾಡಿ ನೋಡಿ. ಸಿದ್ದು ಸರ್ಕಾರಕ್ಕೆ ಬಿಕೆ ಹರಿಪ್ರಸಾದ್ ಸವಾಲು. ನಿಮಗೆ ತಾಕತ್ ಅನ್ನೋದಿದ್ರೆ ಮದ್ಯವನ್ನ ಬಂದ್ ಮಾಡಿ ನೋಡಿ. ಸಾರಾಯಿ ಅಥವಾ ಏನ್ ಕರೀತೀರಿ ಎಣ್ಣೆ ಮದ್ಯ ಮಾರಾಟ ಈಡಿಗರ ಕುಲ ಕಸುಬು. ಹಾಗಂತ ಯಾರಿಗೂ ಮದ್ಯ ಸೇವಿಸಿ ಎಂಬ ಒತ್ತಾಯವಿಲ್ಲ. ನಮ್ಮ ಸಮುದಾಯದ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಝೋಕೆ. ನಮ್ಮ ದುಡ್ಡು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಆಗ್ತಾ ಇದೆ. ತಾಕತ್ತಿದ್ರೆ ಮದ್ಯ ಮಾರಾಟ ಬಂದ್ ಮಾಡಿ ನೋಡೋಣ. ಬಿಕೆ ಹರಿಪ್ರಸಾದ್ ಸವಾಲಿದು. ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲು ಹಾಕಿದ ಬಿಕೆ ಹರಿಪ್ರಸಾದ್. ಈಡಿಗರ ಕುಲಕಸಬದು ಮದ್ಯವನ್ನು ಮಾಡೋದು. ಚರ್ಚೆಗೆ ಗ್ರಾಸವಾದ ಕೈ ಮುಖಂಡ ಬಿಕೆ ಹರಿಪ್ರಸಾದ್ ಮಾತು. ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯಗೆ ಹತ್ತಿರವಾಗಿದ್ದಂತಹ ಹರಿಪ್ರಸಾದ್ ಆದರೆ ಈ ಒಂದು ಹೇಳಿಕೆ ಮುಖಾಂತರ ದೂರವಾಗ್ತಾರಾ ಗೊತ್ತಿಲ್ಲ. ಈಗ ನೋಡಿದ್ರೆ ಧ್ವನಿ ಬದಲಾಗಿದೆ. ಏನಿದರ ಅರ್ಥ? ಸಿದ್ದು ಸರ್ಕಾರಕ್ಕೆ ಬಿಕೆ ಹರಿಪ್ರಸಾದ್ ಸವಾಲ್. ಒಂದು ಸರ್ಕಾರ ಆ ಸರ್ಕಾರದ ಒಂದಷ್ಟು ಇಲಾಖೆಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಉದಾಹರಣೆಗೆ ಅಬಕಾರಿ ಇಲಾಖೆ ಅತ್ಯಂತ ಹೆಚ್ಚು ತೆರಿಗೆ ಬರುವಂತಹ ಮತ್ತು ಅತಿ ಹೆಚ್ಚು ಆದಾಯ ಇರತಕ್ಕಂಥ ಒಂದು ಮೂಲ ಅಥವಾ ಒಂದು ಇನ್ಕಮ್ ಸೋರ್ಸ್. ಆ ಇಲಾಖೆಯ ಮೇಲೆ ಅಥವಾ ಆ ಇಲಾಖೆಯ ಸಂಬಂಧ ಒಂದಷ್ಟು ಮಾತುಗಳು ಅದೇ ಸರ್ಕಾರದ ಕೆಲ MLCಗಳಿಂದ ವ್ಯಕ್ತವಾಗುತ್ತೆ ಅನ್ನೋದಾದರೆ ಅದು ಸಿದ್ದರಾಮಯ್ಯರಿಗೂ ಕೂಡ ತಟ್ಟದೇ ಇರೋದು. ಸೊ ಈ ವಿಚಾರವಾಗಿ MLC ಬಿಕೆ ಹರಿಪ್ರಸಾದ್ ಮಾತನಾಡಿದ್ದಾರೆ. ಈಡಿಗರ ಕುಲ ಕಸುಬದು, ನೀವು ತಾಕತ್ತಿದ್ರೆ ಬಂದ್ ಮಾಡಿ ನೋಡೋಣ. ಸೊ ಈ ಸಂಬಂಧಪಟ್ಟ ಹಾಗೆ ಬಿಕೆ ಹರಿಪ್ರಸಾದ್ ಮಾತನಾಡಿದ್ದಾರೆ. ಸೊ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲು ಹಾಕಿದ ಬಿಕೆ ಹರಿಪ್ರಸಾದ್. ಚರ್ಚೆಗೆ ಗ್ರಾಸವಾದ ಕೈ ಮುಖಂಡ ಬಿಕೆ ಹರಿಪ್ರಸಾದ್ ರವರ ಮಾತು. ಸೊ ಈ ಒಂದು ಹೇಳಿಕೆಯ ನಂತರ ಸಿದ್ದರಾಮಯ್ಯ ಮತ್ತು ಬಿಕೆ ಹರಿಪ್ರಸಾದ್ ನಡುವೆ ಅಂತರ ಬರಲಿದೆಯಾ? ಇತ್ತೀಚೆಗೆ ಅಷ್ಟೇ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯರ ಬಹಳಷ್ಟು ಹತ್ತಿರ ನಂಟನ್ನು ಇಟ್ಟುಕೊಳ್ಳೋ ತರಹದಲ್ಲಿ ವ್ಯಕ್ತವಾಗ್ತಾ ಇತ್ತು ಅವರ ಕೆಲವೊಂದು ಆಕ್ಟಿವಿಟೀಸ್ಗಳು. ಆದರೆ ಈ ಒಂದು ಹೇಳಿಕೆ ಯಾಕೆ ಕೊಟ್ಟರು? ಸರ್ಕಾರ ನಡೀತಾ ಇರೋದೇ ಮದ್ಯದ ಹಣದಲ್ಲಿ ಅಥವಾ ತನ್ನ ಇಲಾಖೆಯಲ್ಲಿ ಅತಿ ದೊಡ್ಡ ಇಲಾಖೆ ಅಬಕಾರಿ ಇಲಾಖೆ. ಆ ಇಲಾಖೆಯಿಂದ ಸಾಕಷ್ಟು ಆದಾಯಗಳು ಸರ್ಕಾರಕ್ಕೆ ಬರುತ್ತೆ. ಹಾಗಂತ ಸರ್ಕಾರ ಅದನ್ನು ಬಂದ್ ಮಾಡೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಿಗೆ ಆಗ್ತಾ ಇದೆ. ಅಬಕಾರಿ ಇಲಾಖೆಯ ಹಣ ಅಥವಾ ಮದ್ಯದ ಹಣ. ಸೊ ಇವೆಲ್ಲ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ರೆ ಬಿಕೆ ಹರಿಪ್ರಸಾದ್ ಅದರಲ್ಲೂ ಇನ್ನೊಂದು ಮಾತು ಹೇಳ್ತಾರೆ ಅವರು. ಈಡಿಗ ಸಮುದಾಯದ ಮೂಲಭೂತ ಕುಲಕಸಬದು, ನೀವು ಬಂದ್ ಮಾಡಿ ನೋಡೋಣ ಅಂತ ಹೇಳಿ ಬಹಿರಂಗ ಸವಾಲ್. ನಿಜಕ್ಕೂ ಕೂಡ ಇದು ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.